ಸುಮಾರು ಜನ ಕಮೆಂಟ್ಸ್ ಮಾಡಿದ್ರಿ ಮಹೀಂದ್ರ ನೋವೋ 605 ನ ರಿವ್ಯೂ ಮಾಡಿ ಅಂತ. ಕೊನೆಗೂ ಗಾಡಿ ಸಿಕ್ಕಿದೆ ಗುರು. ಮಹೀಂದ್ರ ನೋವೋ 605 DIPS. DI ಅಂದ್ರೆ ಡೈರೆಕ್ಟ್ ಇಂಜೆಕ್ಷನ್, PS ಅಂದ್ರೆ ಪಾರ್ಷಿಯಲ್ ಸಿಂಕ್ರೋಮೆಸ್ ಅಂತ. ಈ ಟ್ರ್ಯಾಕ್ಟರ್ ಅಲ್ಲಿ ಇರೋದು ಇದೇ ಗೇರ್ ಬಾಕ್ಸ್. ಎವ್ರಿ ಸ್ಮೂತ್ ಆಗಿದೆ ಮಾತ್ರ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಈ ಟ್ರ್ಯಾಕ್ಟರ್ ಅಲ್ಲಿ ಇರೋದು 4 ಸಿಲಿಂಡರ್ 3.5 ಲೀಟರ್ ಇಂಜಿನ್ ಇದೆ ಗುರು. ನಾರ್ಮಲ್ ಇಂಜಿನ್, CRT ಇಂಜಿನ್ ಏನಿಲ್ಲ. ಗಾಡಿ ನೋಡಕ್ ಮಾತ್ರ ಆನೆ ತರ ಇದೆ ಗುರು. ಎಷ್ಟು ಹೈಟ್, ನನ್ಕಿನ ಹೈಟ್ ಇದೆ ಗುರು ಗಾಡಿ. ಸುಮಾರು ಕಡೆ ಈ ಗಾಡಿನ ಹುಡುಕಿದೆ ಬಟ್ ಸಿಕ್ಕಿರ್ಲಿಲ್ಲ. ಇವಾಗ ಗುಬ್ಬಿ ಶೋರೂಮ್ ಅಲ್ಲೇ ತರಿಸಿದಾರೆ. ಎಷ್ಟೋ ಜನಕ್ಕೆ ಈ ಟ್ರ್ಯಾಕ್ಟರ್ದು ಕರೆಕ್ಟ್ HP ಗೊತ್ತಿಲ್ಲ. ಇದು 50 HP ಟ್ರ್ಯಾಕ್ಟರ್. ಕೆಲವರು 55 ಅಂದ್ಕೊಂತಾರೆ, 60 ಅಂದ್ಕೊಂತಾರೆ. ಇದು 50 HP ಅಷ್ಟೇ. ಈ ಟ್ರ್ಯಾಕ್ಟರ್ ಅಲ್ಲಿ ಟಾರ್ಕ್ ಎಲ್ಲ ಸಕ್ಕತ್ತಾಗಿದೆ ಗುರು. 214 ನ್ಯೂಟನ್ ಮೀಟರ್ ಇದೆ. ನಮ್ ಸೈಡ್ ಎಲ್ಲ ನೋಡಿಲ್ಲ ಅಲ್ವಾ ಈ ಗಾಡಿನ? ಹೆವಿ ಆಗೋಯ್ತಲ್ವಾ? ಏನ್ ಅಡಿಕೆ ತೆಂಗಿನ ಸಾಲಲ್ಲಿ ಹೋಗೋದೇ ಇಲ್ಲ ಅನ್ಸುತ್ತಿದ್ದು. ಲೋಡ್ ಏನು ಎಂತ ಮೊನ್ನೆ ಬಗದಾಕ್ಬಿಡುತ್ತೆ. ಮಹೀಂದ್ರ 475 575 ಟ್ರ್ಯಾಕ್ಟರ್ನೇ ದೊಡ್ಡದು ಅಂದ್ಕೊಂಡಿದ್ವಿ. ಬಟ್ ಈ ಗಾಡಿ ನೋಡಿದ್ಮೇಲೆ ಆ ಗಾಡಿಗಳು ಏನು ಇಲ್ಲ ಅನ್ಸ್ಬಿಡುತ್ತೆ ಗುರು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಮಹೀಂದ್ರ ನೋವೋ ಈ ನೇಮ್ ನ ಸುಮ್ನೆ ಇಟ್ಟಿಲ್ಲ. ಇದಕ್ಕೊಂದು ಮೀನಿಂಗ್ ಇದೆ. ನೋವೋ ಅನ್ನೋದು ಒಂದು ಲ್ಯಾಟಿನ್ ವರ್ಡ್. ಇಂಗ್ಲಿಷ್ ಅಲ್ಲಿ ನ್ಯೂ ಅಂತಾರೆ, ಕನ್ನಡದಲ್ಲಿ ಹೊಸದು ಅಂತಾರೆ. ನೋವೋ ಸೀರೀಸ್ ಟ್ರ್ಯಾಕ್ಟರ್ ಅಲ್ಲಿ ಟೆಕ್ನಾಲಜಿನ ಚೇಂಜ್ ಮಾಡಿದ್ದಾರೆ. ಯಂಗ್ಸ್ಟರ್ಸ್ ಎಲ್ಲ ನೋಡಿ ಅಟ್ರಾಕ್ಟ್ ಆಗ್ಬೇಕು ಟ್ರ್ಯಾಕ್ಟರ್ ನ, ಆ ತರ ಡಿಸೈನ್ ಮಾಡಿದ್ದಾರೆ ಗುರು. ಇದನ್ನ ಮಹೀಂದ್ರ ನ್ಯೂ ಎರಾ ಅಂತಲೂ ಕರೀತಾರೆ. ಮುಂಚೆ ಮಹೀಂದ್ರ ಅರ್ಜುನ್ ಸೀರೀಸ್ ಇತ್ತು. ಸ್ವಲ್ಪ ಡಿಸೈನ್ ಟೆಕ್ನಾಲಜಿನ ಚೇಂಜ್ ಮಾಡಿ ನೋವೋ ಸೀರೀಸ್ ಮಾಡಿದ್ದಾರೆ. ಮಹೀಂದ್ರದಲ್ಲಿ IRHP ಟ್ರ್ಯಾಕ್ಟರ್ಸ್ ಎಲ್ಲ ನೋವೋ ಸೀರೀಸ್ಗೆ ಬರುತ್ತೆ. ಗಾಡಿ ಮೇಲೆ ಬ್ಯಾಡ್ಜ್ ಹಾಕಿದ್ದಾರೆ. ಫಸ್ಟ್ ಟೈಮ್ ಇನ್ ಇಂಡಸ್ಟ್ರಿ 6 year ವಾರಂಟಿ ಅಂತ ಗುರು ಈ ಗಾಡಿಗೆ. ಕಂಡೀಷನ್ ಸಪ್ಲೈ ಇದೆ, ಅದೇನು ಅಂತ ನೋಡಬೇಕು. ಇದು 4 wheel ಡ್ರೈವ್ ಟ್ರ್ಯಾಕ್ಟರು. ಫಸ್ಟ್ ಟೈಮ್ ನಾನು ಈ ಟ್ರ್ಯಾಕ್ಟರ್ನ ಓಡಿಸ್ತಾ ಇರೋದು. ಸೀರಿಯಸ್ಲಿ ಓಡ್ಸಕ್ ಮಾತ್ರ ಒಳ್ಳೆ ಮಜಾ ಇದೆ. ಇದು 4 wheel ಡ್ರೈವ್ ಕನ್ವರ್ಟರ್. ಮೇಲಕ್ಕೆ ಮಾಡಿದ್ರೆ 4 wheel ಆಗುತ್ತೆ, ಕೆಳಗಡೆ ಮಾಡಿದ್ರೆ 2 wheel ಆಗುತ್ತೆ. ಇವಾಗ 4 wheel ಡ್ರೈವ್ ಹಾಕೊಂಡಿರೋದು ಒಳ್ಳೆ ಪುಲ್ ಇದೆ. ಸ್ಟೆಬಿಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಕೆಸರು ಎಲ್ಲಾದ್ರೂ ಬಿಡು ಆರಾಮ್ಸಾಗಿ ಕಿತ್ಕೊಂಡು ಬರುತ್ತೆ ಗುರು ಟ್ರ್ಯಾಕ್ಟರ್. ಗದ್ದೆಲ್ಲ ಹೊಡೆಯೋಕೆ ಇನ್ನೂ ಮಸ್ತಾಗಿರುತ್ತೆ. ಬದದಿಂದ ಬದಕ್ಕೆ ಆರಾಮ್ಸಾಗಿ ಹತ್ತಿಸ್ಬೋದು. ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಗುರು ಈ ಟ್ರ್ಯಾಕ್ಟರ್ ಅಲ್ಲಿ. ಫ್ರಂಟ್ ಟೈರ್ ಸೈಜು 9.5/24 ಸೆಕ್ಷನ್ ಬರುತ್ತೆ. ರೇರ್ ವೀಲ್ ನೋಡಿ ಎಷ್ಟು ದೊಡ್ಡದಾಗಿದೆ. ಎಲ್ಗುರು ಇದ್ರ ಸೈಜು 16.928 ಸೆಕ್ಷನ್ ಬರುತ್ತೆ. ಈ ಟ್ರ್ಯಾಕ್ಟರ್ದು ಫ್ರಂಟ್ ಟೈರ್ ನೋಡಿ, ಮಿನಿ ಟ್ರ್ಯಾಕ್ಟರಿಗೆ ಬಟನ್ ಟೈರ್ ಬರುತ್ತಲ್ಲ ಆ ಸೈಜ್ ಅಲ್ಲಿ ಇದೆ ಗುರು. ಇದು ಇಷ್ಟು ದೊಡ್ಡದಾಗಿದೆ. ಗುಬ್ಬಿಲಿ ರೋಡ್ ನೆಲ್ಲ ಕಿತ್ತಾಕಿದ್ದಾರೆ ಗುರು. ಫುಲ್ ಸಿಮೆಂಟ್ ರೋಡ್ ಮಾಡ್ತಿದ್ದಾರೆ. ಟಾರ್ ರೋಡೇ ಸರಿ ಗುರು. ಸಿಮೆಂಟ್ ರೋಡ್ ಅಷ್ಟು ಗ್ರಿಪ್ ಬರಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಗ್ರೌಂಡ್ ಕ್ಲಿಯರೆನ್ಸ್ ಏನು ಗುರು ಇಷ್ಟೊಂದಿದೆ. ನಾನೇ ಆರಾಮ್ಸಾಗಿ ತೂರೋಗ್ಬೋದು ಅಷ್ಟಿದೆ. ಸೆಂಟರ್ ಆಕ್ಸಲ್ಗೆ ಒಂದು ಪ್ಲೇಟ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಆಕ್ಸಲ್ ಏನಾದ್ರು ಬೆಂಡ್ ಆಯಿತು ಅಂದರೆ ತುಂಬ ಕಾಸ್ಟ್ಲಿ ಅದು. ಅದಕ್ಕೆ ಒಂದು ಫುಲ್ಲು ಪ್ಲೇಟ್ ಕವರಿಂಗ್ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ ಪ್ಲೇಟು. ಇಂಜಿನ್ ಸ್ಪೀಡ್ನ 3 ಥರ ಕನ್ವರ್ಟ್ ಮಾಡ್ಬೋದು. ಲೋ, ಹೈ, ಮೀಡಿಯಮು. ಈ ಟ್ರ್ಯಾಕ್ಟರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನೋಡಿ. ರಿವರ್ಸೇ ಗೊತ್ತಿಲ್ಲ ಏನಕ್ಕೆ ಅಂದರೆ ಇದು ಶಟಲ್ ಶಿಫ್ಟರ್ ಇದೆಯಲ್ಲ, ಇದರಲ್ಲಿ ಫ್ರಂಟ್ ಟು ಬ್ಯಾಕ್ ಇದರಲ್ಲೇ ಕಂಟ್ರೋಲ್ ಮಾಡ್ಬೇಕು ನೀವು. ಈ ಟ್ರ್ಯಾಕ್ಟರಲ್ಲಿ ಗೇರ್ ಬಾಕ್ಸ್ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ ಗುರು. ಪಾರ್ಷಿಯಲ್ ಸಿಂಕ್ರೋಮೆಸ್ ಗೇರ್ ಬಾಕ್ಸ್ ಇರೋದು. ಸ್ಮೂತ್ ಆಗಿ ಚೆನ್ನಾಗಿದೆ. ಶಟಲ್ ಶಿಫ್ಟ್ ಇದೆ. ಹಿಂದಕ್ಕೂ ಮುಂದಕ್ಕೂ ಆರಾಮ್ಸಾಗಿ ಹೊಡಿಬೋದು ಸೇಮ್ ಸ್ಪೀಡ್ ಅಲ್ಲಿ. ಈ ಟ್ರ್ಯಾಕ್ಟರ್ ಅಲ್ಲಿ ಇರೋದು 5 ಸ್ಪೀಡ್ ಗೇರ್ ಬಾಕ್ಸ್. ಇಂಜಿನ್ ಅಲ್ಲಿ 3 ಸ್ಪೀಡ್ ರೇಂಜ್ ಆಗಿ ಪವರ್ ನ ಕನ್ವರ್ಟ್ ಮಾಡಬಹುದು. 3 ಸ್ಪೀಡ್ ಇಂಜಿನ್ ಆದ್ರೆ 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ. 5 3 15, 15 ಮುಂದಕ್ಕೆ 15 ಹಿಂದಕ್ಕೆ ಅಷ್ಟು ಗೇರ್ ಸಿಗುತ್ತೆ ಗುರು ಈ ಟ್ರ್ಯಾಕ್ಟರ್ ಅಲ್ಲಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದು ಶಟಲ್ ಲಿವರ್. ಫ್ರಂಟ್ ಮತ್ತೆ ರಿವರ್ಸಿಗೆ ಇದರಲ್ಲೇ ಕನ್ವರ್ಟ್ ಮಾಡ್ಬೋದು. ಟ್ರ್ಯಾಕ್ಟರ್ದು ಲುಕ್ಸ್ ನೋಡು ಗುರು ಹೆಂಗಿದೆ. ಒಳ್ಳೆ ಕಾಡಲ್ಲಿ ಆನೆ ನಿಂತಿರುತ್ತಲ್ಲ ಆ ಥರ ಇದೆ. ನೋಡ್ತಿದ್ರಂಗೆ ನೋಡ್ತಾನೆ ಇರಬೇಕು ಅನ್ನಿಸ್ತಿದೆ. ಇಷ್ಟೆಲ್ಲ ಹೇಳ್ತೀನಿ ಟ್ರ್ಯಾಕ್ಟರ್ ಬಗ್ಗೆ, ವಿಡಿಯೋ ಮಾಡ್ತೀನಿ. ಕೆಲವು ಇದೆಲ್ಲ ಗೊತ್ತಾಗಲ್ಲ ಟ್ರ್ಯಾಕ್ಟರ್ ವ್ಯಾಲ್ಯೂ. ಇದಕ್ಕೆ ಬಂಡವಾಳ ಹಾಕಿ ತಂದು ಮೇಂಟೈನ್ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸುಮಾರು ಜನ ನನಗೆ ಹೇಳಿದ್ದಾರೆ ಬರೀ ಟ್ರ್ಯಾಕ್ಟರ್ ವಿಡಿಯೋನೇ ಮಾಡ್ತೀಯ, ಏನು ಗುರು ನಮಗೆ ಅರ್ಥ ಆಗಲ್ಲ, ನೋಡೋಕೆ ಇಷ್ಟ ಆಗಲ್ಲ ಅಂತ. ಈ ಟ್ರ್ಯಾಕ್ಟರ್ ಇಟ್ಟಿರೋರಿಗೆ ಗೊತ್ತಿದ್ರು ಬೆಲೆ. ರೀಸೆಂಟ್ ಆಗಿ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದೆ. ಅಲ್ಲಿ ಮಹೀಂದ್ರ ನೋವೋ 755 ಟ್ರ್ಯಾಕ್ಟರ್ಗೆ ಟೈರ್ ಚೇಂಜ್ ಮಾಡಿಸ್ತಾ ಇದ್ರು. ನಾನು ಸುಮ್ಮನೆ ಕೇಳ್ದೆ ಎಷ್ಟಾಗುತ್ತೆ ಅಂತ. 80,000 ಆಗುತ್ತಂತೆ ಗುರು ಬಟನ್ ಟೈರ್ ಚೇಂಜ್ ಮಾಡ್ಸಕ್ಕೆ. 4 ಟೈರ್ ನ ಚೇಂಜ್ ಮಾಡಿಸ್ತೀನಿ ಅಂದ್ರೆ 1 ಲಕ್ಷದ ಮೇಲೆ ಆಗುತ್ತಂತೆ ಗುರು. ಈ ದುಡ್ಡಲ್ಲಿ ಚೆನ್ನಾಗಿರೋ ಶೋರೂಮ್ ಬೈಕ್ ನ ತಗೊಬಹುದು ಬರೀ ಟೈರ್ ಚೇಂಜ್ ಮಾಡಿಸ್ತಿರೋ ಕಾಸಲ್ಲಿ. ನಾನು ಹೇಳ್ತಿರೋದು ಬರೀ ಟೈರ್ ಕಾಸು. ಇನ್ನ ಮೇಂಟೆನೆನ್ಸ್ ಹೆಂಗಿರುತ್ತೆ ಅಂತ ನೀವೇ ತಿಳ್ಕೊಂಬಿಡಿ. ಅದಕ್ಕೆ ಹೇಳೋದು, ರೈತ ಶೋಕಿ ಮಾಡಕ್ಕೆ ಅಂತ ನಿಂತ್ಕೊಂಡ್ರೆ ಅವ್ನ ಮುಂದೆ ಯಾರು ಇರಲ್ಲ. ಆದ್ರೆ ಅವನಿಗೆ ಅದು ಬೇಕಾಗಿಲ್ಲ. ಆದ್ರೆ ಜಮೀನ್ ವಿಚಾರಕ್ಕೆ ಬಂದ್ರೆ ಎಷ್ಟು ಬೇಕು ಅಷ್ಟು ಇನ್ವೆಸ್ಟ್ ಮಾಡ್ತಾರೆ. ಸಾಲ ಸೂಲ ಮಾಡ್ಕೊಂಡು ತಂದಾಕ್ತಾರೆ. ಆ ಬಂಡು ಧೈರ್ಯ ಎಲ್ಲರಿಗೂ ಬರಲ್ಲ ಗುರು. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. 15 ಲಕ್ಷ ಆಗುತ್ತೆ. ಕಾಂತಿಯಾ ತಗ್ಗದೇ ಇಲ್ಲ. ಹೆಂಗೆ ಟ್ಯಾಕ್ಟ್ರಿ ನೋಡ್ರಿ. ನಾಕ್ಸ್ ಕನ್ನಡ ಅಂತ ಐತೆ ನೋಡಿ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ. ನಾಕ್ಸ್ ಕನ್ನಡ
ಕೊಡಿಸ್ಬಿಡು. ನೋವೋ ಸೀರೀಸ್ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗಿ 11 ವರ್ಷ ಆಗಿದೆ. 11th ಇಯರ್ ಆನಿವರ್ಸರಿಗೆ ಸ್ವಲ್ಪ ಟ್ರ್ಯಾಕ್ಟರ್ ನ ಚೇಂಜ್ ಮಾಡಿದ್ದಾರೆ. ಕಲರ್ ಮತ್ತೆ ಇಂಜಿನ್ ಟೆಕ್ನಾಲಜಿಲಿ. ಈ ಟ್ರ್ಯಾಕ್ಟರ್ 2025 ಮಾಡಲು. ಕಲರ್ ನೆಲ್ಲ ಚೇಂಜ್ ಮಾಡಿದ್ದಾರೆ. ಮೆಟಾಲಿಕ್ ರೆಡ್ ಕೊಟ್ಟಿದ್ದಾರೆ. ಏನ್ ಸಕ್ಕದಾಗಿ ಕಾಣಿಸ್ತಿದೆ ಗುರು ಲುಕ್ಸ್. ಇಂಜಿನ್ ಪರ್ಫಾರ್ಮೆನ್ಸ್ ಎಲ್ಲ ಸಕ್ಕದಾಗಿದೆ ಗುರು, ಸರಿಯಾಗಿ ನುಗ್ಗುತ್ತೆ ಮಾತ್ರ. ಈ ಟ್ರ್ಯಾಕ್ಟರ್ದು ಬಾನೆಟ್ ಓಪನ್ ಮಾಡಬೇಕು ಅಂದರೆ ಒಂದು ನಾಪ್ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನು ಪುಲ್ ಮಾಡಿದ್ರೆ ಸಾಕು ಬಾನೆಟ್ ಓಪನ್ ಆಗುತ್ತೆ. ಜಾಕ್ ಕೊಟ್ಟಿದ್ದಾರೆ, ಪಟ್ ಅಂತ ಎದ್ದೇಳುತ್ತಂಗೆ. ಈ ಟ್ರ್ಯಾಕ್ಟರಲ್ಲಿ ಡ್ರೈ ಟೈಪ್ ಏರ್ ಕ್ಲೀನರ್ ಬರುತ್ತೆ. ಆರಾಮ್ಸಾಗಿ ನಾವೇ ಕ್ಲೀನ್ ಮಾಡ್ಕೊಬೋದು. ಟೈಮ್ ಟು ಟೈಮ್ ನಾವೇ ಕ್ಲೀನ್ ಮಾಡ್ಕೊಂಡ್ರೆ ಇಂಜಿನ್ ಲೈಫು ಚೆನ್ನಾಗಿರುತ್ತೆ, ಬೆಟರ್ ಆಗಿರುತ್ತೆ, ಮತ್ತು ಓವರ್ ಹೀಟ್ ಆಗಲ್ಲ ಜಾಸ್ತಿ. ನೋಡ್ಕೊಂಡು ಕ್ಲೀನ್ ಮಾಡ್ಕೊಬೇಕು ಇದನ್ನು. ಮಹೀಂದ್ರ ಟ್ರ್ಯಾಕ್ಟರ್ಸ್ ಅಲ್ಲಿ ಎಂಬೂಸ್ಟ್ ಟೆಕ್ನಾಲಜಿ ಅಂತ ಇದೆ. ಎಬೋ 50 HP ಟ್ರ್ಯಾಕ್ಟರ್ಸ್ ಬರುತ್ತದೋ. ಫುಲ್ಲಿ ಎಲೆಕ್ಟ್ರಾನಿಕ್ಸ್, ಸೆನ್ಸರ್ ಗಾಡಿಗಳದೆಲ್ಲ. ಇದು ರೇಡಿಯೇಟರು. ಇಂಜಿನ್ ಎಲ್ಲ ನೋಡೋಕೆ ಸಿಂಪಲ್ ಆಗಿದೆ. ನಾರ್ಮಲ್ ಆಗಿ 475 575 ಬರುತ್ತಲ್ಲ ಅಷ್ಟೇ ಇದೆ. ಬಟ್ ಪವರ್ ಮಾತ್ರ ದೊಡ್ಡದಾಗೆ ಕೊಡುತ್ತೆ ಗುರು. ಈ ಗೇರ್ನ ಲೋಗ್ ಹಾಕ್ತೀನಿ, ನೋಡೋಣ ಎಷ್ಟು ಪುಲ್ ಕೊಡುತ್ತೆ ಅಂತ ಟ್ರ್ಯಾಕ್ಟರ್ ಇವಾಗ. ಈ ಗೇರ್ ನ್ಯೂಟ್ರಲ್ಲಿ ಇರಬೇಕು. ಇವಾಗ ಸೆಕೆಂಡ್ಗೆ ಹಾಕ್ತೀನಿ. ಫುಲ್ಲು ಸ್ಲೋ ಗುರು, ಫುಲ್ಲು ಸ್ಲೋ ಇದೆ. ಬೇಡ, ಟಾಪ್ಗೆ ಹಾಕೋಣ. ಇದರಲ್ಲೂ ಅಷ್ಟೇ ಸ್ವಲ್ಪ ಸ್ಪೀಡ್ ಇದೆ ಅಷ್ಟೇ, ಫುಲ್ಲು ಸ್ಲೋ. ಒಳ್ಳೆ ರಾ ಪವರ್ ಇದೆ ಇಂಜಿನಲ್ಲಿ. ಹೆಂಗೆ ಫುಲ್ ಇದೆ ನೋಡಿ. ಇವಾಗ ಮೀಡಿಯಮ್ಗೆ ಹಾಕ್ತೀನಿ. ಮೀಡಿಯಮಲ್ಲಿ ಟೆಸ್ಟ್ ಮಾಡೋಣ ಸ್ಪೀಡ್ ಹೆಂಗಿದೆ ಅಂತ. ಚೆನ್ನಾಗಿದೆ ಗುರು ಮೀಡಿಯಮಲ್ಲಿ. ಇದು ಟಾಪಲ್ಲೇ ಇದೆ. ಆಲ್ಮೋಸ್ಟ್ ಐಯಲ್ಲಿ ಸ್ಪೀಡ್ ಬರುತ್ತಲ್ಲ ಅಷ್ಟೇ ಇದೆ, ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಸೈಲೆನ್ಸರ್ ಮಫ್ಲರ್ ಬಾನೆಟ್ ಒಳಗಡೆ ಬರುತ್ತೆ. ಜಸ್ಟ್ ಒಂದು ಪೈಪ್ನ ಕನೆಕ್ಟ್ ಮಾಡಿದ್ದಾರೆ. ಸೌಂಡ್ ಮಾತ್ರ ಸಾಕಾದಾಗಿ ಬರುತ್ತೆ ಗುರು. ಸೌಂಡ್ ಮಾತ್ರ ತುಂಬ ಇಷ್ಟ ಆಯಿತು. ನಾವು ಚಿಕ್ಕವರಿದ್ದಾಗ ಮಹೀಂದ್ರ ಅರ್ಜುನ್ ಅಂದರೆ ಏನೋ ಒಂಥರ ಕ್ರೇಜು, ಹೆವಿ ಫ್ಯಾನ್ ಬೇಸ್ ಇತ್ತು ಗುರು ಅವಾಗ. ಇವಾಗಲೂ ಅಷ್ಟೇ ಮಹೀಂದ್ರ ಅರ್ಜುನ್ ಅಂದರೆ ಏನೋ ಒಂಥರ ಇಷ್ಟ. ಇವಾಗ ನೋವೋ ಸೀರೀಸ್ ಬಂದಿದೆ, ಫುಲ್ ಅಪ್ಗ್ರೇಡ್ ಮಾಡಿದ್ದಾರೆ. ಇದು ಒಂಥರ ಚೆನ್ನಾಗಿದೆ ಗುರು. ಆದರೆ ಅಫಿಷಿಯಲ್ ಆಗಿ ಟ್ರ್ಯಾಕ್ಟರ್ನ ಅರ್ಜುನ್ ನೋವೋ ಅಂತಲೇ ಕರೀತಾರೆ. ಬಟ್ ಅರ್ಜುನ್ ಸೀರೀಸ್ ಬೇರೆ, ನೋವೋ ಸೀರೀಸ್ ಬೇರೆ. ಎಣ್ಣೆ ಹೊಡೆದ್ರೆ ನಶೆ, ನಮ್ಮ ಹುಡುಗಿನ ನೋಡ್ತಿದ್ರೇನೇ ನಶೆ. ಈ ಟ್ರ್ಯಾಕ್ಟರ್ ಹತ್ತಬೇಕು ಅಂದರೆ 3 ಸ್ಟೆಪ್ ಕೊಟ್ಟಿದ್ದಾರೆ. ಈ ಮನೆಗೆ ಹತ್ತುತ್ತಾರೆ ಗೊತ್ತಾ, ಆ ಥರ ಇದೆ ಗುರು, ಫೀಲ್ ಆಗುತ್ತೆ. ಅಬ್ಬಾಬಾಬಾ ಏನು ಐಟಲ್ ಇದೆ ಗುರು. ಡ್ಯುಯಲ್ ಟೈಪ್ ಕ್ಲಚ್ ಬರುತ್ತೆ. ಆಯಿಲ್ ಇಂಪ್ರೆಸ್ಸು, ಡ್ಯುಯಲ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಆಕ್ಸಿಲೇಟರ್ ಪೆಡಲು ಸಿಂಪಲಾಗಿ ಚೆನ್ನಾಗಿದೆ. ಆರಾಮ್ಸಾಗಿದೆ. ಸ್ಪೇಸ್ ಎಲ್ಲನ ಮ್ಯಾಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಈಟೆಲ್ಲ ಫೀಲ್ ಆಗಲ್ಲ ಗೇರ್ ಬಾಕ್ಸ್ದು. ಈ ಥರ ಆರಾಮ್ಸಾಗಿ ಕಂಫರ್ಟಾಗಿ ಕೂತ್ಕೊಂಡು ಆರಾಮ್ಸಾಗಿ ಓಡಿಸ್ಬೋದು ಟ್ರ್ಯಾಕ್ಟರ್ನ. ಸಿಂಗಲ್ ಬ್ರೇಕ್ ಪವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮೊದಲೇ ಡಿಸ್ಕ್ ಬ್ರೇಕ್ಸ್, ಒಂದ್ಸಲ ವೀಲ್ ಹಾಕಿದ್ರೆ ಬಿಡೋದೇ ಇಲ್ಲ. ಫ್ರಂಟ್ ವೀಲ್ ನೋಡಿ ಎಷ್ಟು ಟರ್ನ್ ಆಗಿದೆ ಅಂತ. ಟರ್ನಿಂಗ್ ರೇಡಿಯಸ್ ಎಲ್ಲ ಚೆನ್ನಾಗಿದೆ ಗುರು. ಒಂದು ಸರ್ಕಲ್ ಬಂದಿದೆ ನೋಡಿ, ಇಷ್ಟೊಳಗಡೆ ತಿರುಗುತ್ತೆ ಟ್ರ್ಯಾಕ್ಟರು. ಸ್ಟೇರಿಂಗ್ ಎಲ್ಲ ಚಿಕ್ಕದಾಗಿ ಚೆನ್ನಾಗಿದೆ. ಒಂದು ಕವರ್ ಕೊಟ್ಟಿದ್ದಾರೆ. ಇನ್ನು ಹೊಸದು ಗುರು, ಶೋರೂಮ್ ಪೀಸು, ಅದಕ್ಕೆ ಕವರ್ ಬಿಚ್ಚಿಲ್ಲ. ಡ್ಯಾಶ್ ಬೋರ್ಡ್ ಎಲ್ಲ ಚಿಕ್ಕದಾಗಿ ಚೆನ್ನಾಗಿದೆ. ಒಂದು RPM ಮೀಟರ್ ಇದೆ. ಒಂದು ಡಿಜಿಟಲ್ ಸ್ಕ್ರೀನ್ ಇದೆ. ಅಲ್ಲಿ ಗಾಡಿ ಎಷ್ಟು ರನ್ ಆಗಿದೆ, ಮತ್ತು ಫ್ಯೂಯಲ್ ಲೆವೆಲ್ಲು, ಇಂಜಿನ್ ಟೆಂಪ್ರೇಚರು ಎಲ್ಲ ತೋರಿಸುತ್ತೆ. ಇಲ್ಲಿ ಟ್ರಿಪ್ ಕೂಡ ಕೊಟ್ಟಿದ್ದಾರೆ. ನೀವು ಎಷ್ಟು ಅವರ್ ರನ್ ಮಾಡಿದರೆ ಎಲ್ಲ ಕ್ಲೀನಾಗಿ ತೋರಿಸುತ್ತೆ. ಇಲ್ಲಿ ಲೈಟ್ ಇಂಡಿಕೇಟರ್ಸ್ ಕೂಡ ಇದೆ. ಇದು ಆಕ್ಸಿಲೇಟರ್ ಲಿವರು. ಹೆಡ್ಲೈಟ್ ಆನ್ ಆ್ಯಂಡ್ ಆಫ್ ಎಲ್ಲ ಕಾರ್ ಥರನೇ ಕೊಟ್ಟಿದ್ದಾರೆ. ಇಲ್ಲೊಂದು ಆರನ್ ಇದೆ. ಆರನ್ ಎಲ್ಲ ಚೆನ್ನಾಗಿದೆ. ಇದೆ ಡಿಮ್ ಆ್ಯಂಡ್ ಡಿಪ್ಪು. ಇಂಡಿಕೇಟರ್ಸು ಫುಲ್ ಕಾರ್ ಥರನೇ ಅಂದ್ಕೊಳ್ಳಿ. ಮಹೀಂದ್ರದಲ್ಲಿ ಬೇಜಾನ್ ಸೀರೀಸ್ ಟ್ರ್ಯಾಕ್ಟರ್ ಇದೆ. ಯುರಾಜು, ಜಿವೋ, ಓಜೋ, ಮತ್ತೆ ಯುಟಿಲಿಟಿ ಮೀಡಿಯಂ ಡ್ಯೂಟಿ ಸೀರೀಸ್ ಅಂತ ಇದೆ. ಇದ್ರಲ್ಲಂತೂ ಜಾತ್ರೆ ಮಾಡಿ ಇಟ್ಟಿದ್ದಾರೆ ಗುರು. ಇದರಲ್ಲಿ 30 HP ಇಂದ 50 HP ವರೆಗೂ ಟ್ರ್ಯಾಕ್ಟರ್ ಬರುತ್ತೆ. ಒಂದೇ ಇಂಜಿನ್ ಇಟ್ಕೊಂಡು HP ಆಟ ಆಡ್ತಿದ್ದಾರೆ. SP ಪ್ಲಸ್, XP ಪ್ಲಸ್, ಯುವಟೆಕ್ ಪ್ಲಸ್. ಜನಗಳಿಗೆ ಇವರೇ ಕನ್ಫ್ಯೂಸ್ ಮಾಡ್ಬಿಟ್ಟವ್ರೆ, ಯಾವ್ದು ತಗೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ. ಇನ್ನೊಂದು ಆರ್ಚರ್ಡ್ ಸೀರೀಸ್ ಅಂತ ಇದೆ. ಇಂಜಿನ್ ಪವರ್ ಎಲ್ಲ ಓಕೆ, ಆದ್ರೆ ಹಳೆ ಡಿಸೈನ್ ಇಟ್ಕೊಂಡೆ ಸೇಲ್ ಮಾಡ್ತಿದ್ದಾರೆ ಗುರು. ಸ್ವಲ್ಪ ಫೀಚರ್ಸ್ ನೆಲ್ಲ ಅಪ್ಡೇಟ್ ಮಾಡಿ ಒಳ್ಳೆ ಲುಕ್ಸ್ ಕೊಟ್ರೆ ಇನ್ನೂ ಸೇಲ್ ಆಗುತ್ತೆ ಗುರು ಆ ಟ್ರ್ಯಾಕ್ಟರ್. higher HP ಟ್ರ್ಯಾಕ್ಟರ್ಸ್ ಅಲ್ಲಿ ಅರ್ಜುನ್ ಸೀರೀಸ್ ಮತ್ತೆ ನೋವೋ ಸೀರೀಸ್ ಬರುತ್ತೆ. ಯಾವುದೂ ಅರ್ಥ ಆಗಲ್ಲ. ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀವಿ ಅಷ್ಟೇ. ರೈಟ್ ಸೈಡಲ್ಲಿ ಹೈಡ್ರೋಲಿಕ್ಸ್ ಕಂಟ್ರೋಲರ್ ಬರುತ್ತೆ. ಇದು ಡೆಪ್ತ್ ಅಡ್ಜಸ್ಟ್ಮೆಂಟು, ಇದು ಪೊಸಿಷನ್ ಕಂಟ್ರೋಲು. ಈ ಲಿವರ್ ಏನು ಗೊತ್ತಾ, ಹಿಂಗಡೆ 2 ವಾಲ್ಸ್ ಕೊಟ್ಟಿದ್ದಾರೆ. ಅದನ್ನ ಕಂಟ್ರೋಲ್ ಮಾಡೋದು, ಆಯಿಲ್ ಸಪ್ಲೈ ಮಾಡೋದು. ಇದು ಈ ಲಿವರ್ನ ಆಪರೇಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಾಷನ್ ಕೊಟ್ಟಿದ್ದಾರೆ, ಓದ್ಕೊಂಬಿಡಿ. ಫಾರ್ವರ್ಡು ಬ್ಯಾಕ್ವರ್ಡು ಯಾವ ಥರ ಮಾಡೋದು ಅಂತ ಕೊಟ್ಟಿದ್ದಾರೆ. ನೆವರ್ ಆಪರೇಟ್ ದಿ ಲಿವರ್ ವೆನ್ ವಾಲ್ ಪೋರ್ಟ್ ಪೈಪ್ಸ್ ಎಂಡ್ ಆರ್ ಓಪನ್. ಈ ಟ್ರ್ಯಾಕ್ಟರ್ನ ಜಾಸ್ತಿ ಯೂಸ್ ಮಾಡೋದು ಪ್ಲೋಯಿಂಗ್ ಮಾಡಕ್ಕೆ, ಒಂಟಿನೇಗ್ಲು ಅಂತಾರೆ. ನಮ್ಮ ಸೈಡಲ್ಲೆಲ್ಲ ಕಡಿಮೆನೆ. ಬೇರೆ ಕಡೆ ಹೊಡೆಯೋದೆಲ್ಲ ನೋಡಿದೀನಿ. ಏನ್ ಸುಮಾರಾಗಿ ಹೋಗ್ತಿರಲ್ಲ, 3-3.5 ಅಡಿ ಡೀಪ್ ಹೋಗ್ತಿರತ್ತೆ ಗುರು. ಅದು ನೋಡೋಕ್ಕೆ ಒಂಥರ ಮಜಾ ಗುರು. ಗಾಡಿ ಹಿಂದ್ಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ. ಇದು ಹೈಡ್ರೋಲಿಕ್ಸ್ ಎಲ್ಲ ಸಿಂಪಲ್ ಆಗಿದೆ. 3 ಪಾಯಿಂಟ್ ಲಿಂಕೇಜ್ ಬರುತ್ತೆ. ಲಿಫ್ಟ್ ಆರ್ಮ್ ನೋಡುಗರು ಎಷ್ಟು ಗೇಜಲ್ಲಿದೆ. ಇದು ಟಾಪ್ ಲಿಂಕು. ಈ ಟ್ರ್ಯಾಕ್ಟರ್ ಅಲ್ಲಿ ಹೈಡ್ರೋಲಿಕ್ ಪವರ್ ಎಷ್ಟಿದೆ ಅಂದ್ರೆ 2.5 ಟನ್ಗಿನ ಜಾಸ್ತಿ ವೆಯ್ಟ್ ನ ಹೈಡ್ರೋಲಿಕ್ಸ್ ಅಲ್ಲಿ ಆರಾಮ್ಸಾಗಿ ಲಿಫ್ಟ್ ಮಾಡಬಹುದು. 30-35 HP ಟ್ರ್ಯಾಕ್ಟರ್ ಏನ್ ಬರುತ್ತೆ, ಆ ಟ್ರ್ಯಾಕ್ಟರ್ ನ ಬರೀ ಹೈಡ್ರೋಲಿಕ್ಸ್ ಅಲ್ಲಿ ಎತ್ಬಿಡಬಹುದು ಈ ಟ್ರ್ಯಾಕ್ಟರ್ ಅಲ್ಲಿ. ಈ ಟ್ರ್ಯಾಕ್ಟರ್ ಲೆಫ್ಟ್ ಸೈಡ್ ಅಲ್ಲಿ PTO ಕಂಟ್ರೋಲರ್ ಕೊಟ್ಟಿದ್ದಾರೆ. ಇದು PTO ಆನ್ ಅಂಡ್ ಆಫ್ ಮಾಡೋದು. ಇದು ಫ್ರಂಟು, ನ್ಯೂಟ್ರಲ್, ರಿವರ್ಸ್ ಯಾವ ತರ ಬೇಕಾದ್ರೂ ತಿರುಗಿಸ್ಕೊಬಹುದು. ಹಿಂದಕ್ಕೂ ತಿರುಗಿಸ್ಕೊಬಹುದು, ಮುಂದಕ್ಕೂ ತಿರುಗಿಸ್ಕೊಬಹುದು. 540 RPM ಸಿಗುತ್ತೆ PTOದಲ್ಲಿ.
ಇಲ್ಲೊಂದು ಕೊಟ್ಟಿದ್ದಾರೆ ಪಿ ಟಿ ಒ ಕ್ಲಚ್ ಡಿಸೆಂಗೇಜು, ಪಿ ಟಿ ಒ ಕ್ಲಚ್ಚು ಎಂಗೇಜು, ಪಿ ಟಿ ಒ ಶಾಫ್ಟು ಕವರ್ ಮಾಡಿದ್ದಾರೆ. ಇಲ್ಲೊಂದು ಗೇರ್ ಮೆಕಾನಿಸಮ್ ಬರುತ್ತೆ. ಏನಕ್ಕೆ ಅಂದರೆ ಫಾರ್ವರ್ಡು ರಿವರ್ಸ್ನ ಕನ್ವರ್ಟ್ ಮಾಡೋಕ್ಕೆ ಅಲ್ಲೊಂದು ಮೆಕಾನಿಸಮ್ ಕೊಟ್ಟಿರ್ತಾರೆ. ಆ ಲಿವರ್ ನೋಡಿ ಇಲ್ಲಿ ಕನೆಕ್ಟ್ ಆಗಿದೆ. ಇಲ್ಲಿ ತೋರಿಸೋದ್ನಲ್ಲ ಫಾರ್ವರ್ಡು ರಿವರ್ಸು, ಇದೆ ಕನ್ವರ್ಟರು, ಇದು ಪಿ ಟಿ ಒ ಆನ್ ಮಾಡೋದು ಶಾಫ್ಟ್ನ. ಈ ಟ್ರ್ಯಾಕ್ಟರಲ್ಲಿ ರೋಟೋವೇಟರ್ನೆಲ್ಲ ನೋಡ್ಕೊಂಡು ಯೂಸ್ ಮಾಡಿ. ಅವರೇ ಕೊಟ್ಟಿದ್ದಾರೆ ಯಾವ ಥರ ಯೂಸ್ ಮಾಡಬೇಕು ಅಂತ. ಫಾರ್ವರ್ಡು ಬರುತ್ತೆ, ರಿವರ್ಸು ಬರುತ್ತೆ, ಸಪ್ರೇಟ್ ಗೇರ್ ಬಾಕ್ಸ್ ಇದೆ ರೋಟೋವೇಟರ್ಗೆ. ಸುಮ್ಮನೆ ಹಾಳಾದ್ರೆ ರೆಡಿ ಮಾಡ್ಸೋಕ್ಕೆಲ್ಲ ಕಾಸು ಆಗ್ಬಿಡುತ್ತೆ ಗುರು ಹೆವಿ. ಫ್ರಂಟ್ ಶೇಪ್ ಎಲ್ಲ ಸಕ್ಕತ್ತಾಗಿದೆ. ಬಾನೆಟ್ ಎಲ್ಲ ಚಿಕ್ಕದಾಗೆ ಕಾಣಿಸುತ್ತೆ. ಇಲ್ಲಿ ಸೆಂಟ್ರಲ್ಲಿ ಲೋಗೋ ಇದೆ ಮಹೇಂದ್ರದು. ಹೆಡ್ಲೈಟ್ಸ್ ನೋಡಿ ಹೆಂಗಿದೆ, ಚೆನ್ನಾಗಿದೆ ಒಂಥರ ಲುಕ್ಸ್ ಆಗಿ. ಇಂಡಿಕೇಟರ್ಸು, ಬ್ರೇಕ್ ಲೈಟ್ ಎಲ್ಲ ಪ್ರೀಮಿಯಮ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಎಕ್ಸ್ಟ್ರಾ ಲೈಟ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಲೈಟ್ ಇದೆ ಗುರು. ಪಿ ಟಿ ಓದೆಲ್ಲ ನೋಡ್ಕೊಳಕ್ಕೆ ಒಂದು ಸಣ್ಣ ಲೈಟ್ ಕೂಡ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರಲ್ಲಿ ಸೀಟ್ ಬಗ್ಗೆ ಮಾತಾಡೋಂಗಿಲ್ಲ, ಫುಲ್ಲು ಕಂಫರ್ಟ್ ಆಗಿದೆ ಗುರು. ಅಡ್ಜಸ್ಟಬಲ್ ಸೀಟು, ಸ್ಲೈಡಿಂಗ್ ಬರುತ್ತೆ ಹಿಂದೆ ಮುಂದೆ, ಮತ್ತು ವೆಯ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ಸೀಟ್ ಮಾತ್ರ ಹೆವಿ ಕಂಫರ್ಟ್ ಆಗಿದೆ ಗುರು. ಮನೇಲಿ ಸೋಫಾ ಮೇಲೆ ಕುತ್ಕೊಂತೀವಲ್ಲ ಆ ಥರ ಫೀಲ್ ಆಗುತ್ತೆ, ಅಷ್ಟು ಆಕ್ಷನ್ ಆಗುತ್ತೆ. ಮೇಯ್ನು ಟ್ರ್ಯಾಕ್ಟರಲ್ಲಿ ಸೀಟಿಂಗ್ ಕಂಫರ್ಟ್ ಚೆನ್ನಾಗಿರಬೇಕು, ಇಲ್ಲ ಡ್ರೈವರಿಗೆ ಹೆವಿ ಮೈಕ್ ನೋವಾಗ್ಬಿಡುತ್ತೆ ಗುರು. ಫ್ರಂಟ್ ಆಕ್ಸಲ್ ನೋಡಿ ಏನು ಗೇಜಲ್ಲಿದೆ. ಪವರ್ ಸ್ಟೇರಿಂಗ್ ಬರುತ್ತೆ, ಜಾಕ್ ಇನ್ಸೈಡ್ ಇದೆ, ಕಾಣಿಸಲ್ಲ ಅಷ್ಟು. ಈ ಸೈಡು ಬ್ಯಾಟ್ರಿ ಬಾಕ್ಸ್ ಇದೆ. ಈ ಟ್ರ್ಯಾಕ್ಟರಲ್ಲಿ ಇನ್ನೊಂದು ವೇರಿಯಂಟ್ ಬರುತ್ತೆ, ಮಹೀಂದ್ರ ನೋವೋ 605 DI PP ಅಂತ. PP ಅಂದರೆ ಪವರ್ ಪ್ಲೇಸು, ಇದು PS ಪಾರ್ಷಿಯಲ್ ಸಿಂಕ್ರೋಮೆಸ್ ಅಂತ. ಒಂಥರ ಮಾಸಿವ್ ಲುಕ್ಕಲ್ಲಿ ಇದೆ. ಫ್ರಂಟ್ ಲುಕ್ಸ್ ಮಾತ್ರ ಇಲ್ಲೊಂದು ಉತ್ತರ ಕೊಟ್ಟಿದ್ದಾರೆ, ಏನಾದ್ರು ಕನೆಕ್ಟ್ ಮಾಡ್ಕೊಂಡು ಆರಾಮ್ಸಾಗಿ. ಇದಕ್ಕೆ ಬಂಪರೇ ಬೇಡ. ಏನಕ್ಕೆ ಅಂದರೆ ವಾಲ್ನೆಟ್ಟಿಂದ ಮುಂದಕ್ಕೆ ಟೈರ್ ಐತೆ, ಫಸ್ಟು ಟೈರೇ ಹೊಡಿತೈತೆ. ಆದರೂ ಒಂದು ಸೇಫ್ಟಿಗೆ ಬಂಪರ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಬಾನೆಟ್ ಸೇಫ್ಟಿ ಆಗಿರುತ್ತೆ. ಎಷ್ಟು ಗ್ಯಾಪ್ ಇದೆ ನೋಡಿ ವೀಲ್ಸ್ ಅಂತಿಲ್ಲ. ಏನಕ್ಕೆ ಅಂದರೆ ಟರ್ನಿಂಗ್ ರೇಡಿಯಸ್ ಬೇಕಲ್ಲ, ಅದಕ್ಕೆ ಇಷ್ಟು ಗ್ಯಾಪ್ ಇದೆ. ದೊಡ್ಡ ವೀಲ್ ಅಲ್ವಾ ಅದಕ್ಕೆ. ಮುಂಚೆ ಎಲ್ಲ ಜನ ಮನೆ ಮುಂದೆ ಓರಿ ಕಟ್ತಾ ಇದ್ರು, ಇವಾಗ ಟ್ರ್ಯಾಕ್ಟರ್ನ ನಿಲ್ಸ್ಕೊಂತಾರೆ. ಈ ತರ ಟ್ರ್ಯಾಕ್ಟರ್ ಏನಾದ್ರು ನಿಲ್ಸಿದ್ರೆ ಜನ ತಿರುಗ್ ನೋಡೋದಂತೂ ಫಿಕ್ಸ್. ಏನ್ ಗುರು ಈ ಟ್ರ್ಯಾಕ್ಟರ್ದು ಹೈಟು ವೆಯ್ಟು, ಅಬ್ಬಾ ನೋಡ್ತಿದ್ರೆ ಶಾಕ್ ಆಗುತ್ತೆ ಗುರು. ಈ ಟ್ರ್ಯಾಕ್ಟರ್ ಮೇಲೆ ಏನೋ ಒಂಥರ ಲವ್ ಆಗೋಯ್ತು ಗುರು. ಆ ಇಂಜಿನ್ ಪವರು, ಆ ಲುಕ್ಸು, ಏನೋ ಒಂಥರ ಅಟ್ರಾಕ್ಷನ್. ಈ ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡು ಹೋಗ್ತಿದ್ರೆ ಜನ ತಿರುಗಿ ನೋಡ್ತಾರೆ ನೋಡಿ, ಆ ಫೀಲ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇಷ್ಟೊಂದೆಲ್ಲ ಅಪ್ಡೇಟ್ ಮಾಡಿದ್ದಾರೆ. ಕೀಯಲ್ಲಿ ಆನ್ ಅಂಡ್ ಆಫ್ ಕೊಡಬೇಕಿತ್ತು, ಇವ್ರು ಇನ್ನೂ ಮ್ಯಾನ್ಯಲ್ ಪಂಪ್ ಕೊಟ್ಟಿದ್ದಾರೆ. ಈ ಮ್ಯಾನ್ಯಲ್ ಪಂಪ್ ಏನಕ್ಕೆ ಅಂದರೆ ಡೀಸೆಲ್ ಪಂಪಲ್ಲಿ ಏರ್ ಗ್ಯಾಪ್ಸ್ನ ರಿಮೂವ್ ಮಾಡೋಕ್ಕೆ. ಒಂದು ಎಲೆಕ್ಟ್ರಿಕ್ ಪಂಪ್ ಕೊಟ್ಟು ಕೀಯಲ್ಲಿ ಆನ್ ಅಂಡ್ ಆಫ್ ಕೊಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರ್ತಿತ್ತು ಟ್ರ್ಯಾಕ್ಟರು. ಇನ್ನು ಓಲ್ಡ್ ಸ್ಟೈಲಲ್ಲಿ ಇಂಜಿನ್ ಕಟ್ ಆಫ್ನ ಕೊಟ್ಟಿದ್ದಾರೆ ಫುಲ್ ಮಾಡೋಕ್ಕೆ. ನಾನು ಕೊಡಲ್ಲ. ನಮ್ಮ ಸೈಡಲ್ಲಿ ಈ ಟ್ರ್ಯಾಕ್ಟರ್ನೆಲ್ಲ ಯೂಸ್ ಮಾಡಲ್ಲ, ಅದಕ್ಕೆ ಇದ್ರ ವರ್ಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ತೊಗೊಂಡ್ರು ಡಿಗ್ಗರ್ ಹಾಕೊಂಡು ಇಲ್ಲ ಡೋಸಿಂಗ್ ಹಾಕೊಂಡು ಯೂಸ್ ಮಾಡ್ತಾರ. ಇದ್ರ ಪವರ್ ಬಗ್ಗೆ ಓನರ್ಸ್ನೆಲ್ಲ ಕೇಳಿ ತಿಳ್ಕೊಂಡಿದ್ದೀನಿ. ಪವರಲ್ಲಿ ಮೋಸ ಇಲ್ಲ ಗುರು, ಸಕ್ಕತ್ತಾಗಿದೆಯಾ ಅಂತ. ಕಾರ್ ಥರ ನಾರ್ಮಲ್ ಆಗಿ ಕ್ಲೋಸ್ ಮಾಡೋಕ್ಕಲ್ಲ, ಜೋರಾಗಿ ಪುಷ್ ಮಾಡ್ಬೇಕಿದನ್ನ. ಲಾಕೇ ಆಗಲಿಲ್ಲ ಇವರು, ಲಾಕೇ ಆಗ್ತಿಲ್ಲ. ಇಲ್ಲಿ ಸ್ಟೆಪ್ಸ್ ಹತ್ರನೇ ಒಂದು ಟೂಲ್ ಬಾಕ್ಸ್ ಕೊಟ್ಟಿದ್ದಾರೆ, ಸಣ್ಣದಾಗಿ ಏನಾದ್ರು ಇಟ್ಕೊಂಡಿದ್ದಾರೆ ಆರಾಮ್ಸಾಗೆ. ರೈಟ್ ಸೈಡಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ, ಎಷ್ಟು ವೈಬ್ರೇಷನ್ ಇದೆ ನೋಡಿ. ಟ್ರ್ಯಾಕ್ಟರಲ್ಲಿ ವೈಬ್ರೇಷನ್ ಎಲ್ಲ ಕಾಮನ್, ಮ್ಯಾಟರೇ ಆಗಲ್ಲ. ಮಡ್ಗಾರ್ಡ್ ಮೇಲೆ ಮೆಟಲ್ ಶೀಟಲ್ಲಿ ಹಾಕಿದ್ದಾರೆ ಮಾಡೆಲ್ ಡೀಟೇಲ್ಸ್ ಮತ್ತೆ ಇಂಜಿನ್ ಡೀಟೇಲ್ಸ್ನ. ಮಹೀಂದ್ರದಲ್ಲಿ ಇನ್ನೊಂದು ಟ್ರ್ಯಾಕ್ಟರ್ ಇದೆ 755 DI, ಇದನ್ನೇ ಆನೆ ಅಂತಿದೆ. ಇದಕ್ಕಿಂತ ದೊಡ್ಡದಾಗಿದೆ ಗುರು ಅದು, ಒಂಟಿ ಸಲ್ಗ ಇದ್ದಂಗೆ. ಎಷ್ಟೋ ಜನ ಆ ಟ್ರ್ಯಾಕ್ಟರ್ನ ನೋಡೇ ಇಲ್ಲ ಬಿಡಿ. ಯಾರ ಹತ್ರನಾದ್ರೂ ಇದ್ರೆ DM ಮಾಡಿ, ಆ ಟ್ರ್ಯಾಕ್ಟರ್ನ ಒಂದ್ಸಲ ವಿಡಿಯೋ ಮಾಡೋಣ. ನೋಡಿ ಸ್ವಾಮಿ, ನಾವಿರೋದು ಹೀಗೆ